ಎಲ್ಲಿಗೆ ಗಮನ ಹೇಳದೆ ಹೋಗುವರು ನೀವಲ್ಲ. ಆದರೆ ಈ ಭಾಮಿಗೆ ಹೇಳದೆ ಜೊತೆ ಜಲವನ್ನು ಬಿಗಿದುಕೊಂಡು ರಕ್ಷಾ ಕವಚವನ್ನು ಧರಿಸಿಕೊಂಡು ಕೈಯಲ್ಲಿ ಸುದರ್ಶನ ಹಿಡಿದುಕೊಂಡು ಗರುಡನು ಕಾಯುತ್ತಾ ಇದ್ದಾನೆ. ಹೋಗುವುದು ಯುದ್ಧಕ್ಕೆ ಎಂಬುದಾಗಿ ಸ್ಪಷ್ಟದಾನೆ. ದೂರ ಸ್ವಾಮಿ ಹಾಗಾಗಿ ಕೃಷ್ಣನ ಕೊಂದು ಸರ್ವ ಸೋಸುಗಳನ್ನು ಮಾಡಿ ನಾನು ಸ್ವರ್ಗಕ್ಕೆ ಒಯ್ಯಲು ಹೋಗ್ತಾ ಇದ್ದೇನೆ. ಹೋಗಿ ಬರ್ತೇನೆ. ಸಂತೋಷವಾಯಿತು ಸ್ವಾಮಿ. ಇದೆಲ್ಲ ಆಗುವುದೇ ಒಳ್ಳೆಯದಕ್ಕೆ. ಯಾಕೆ? ಕಾರಣ ಬೇರೆ ಏನೂ ಅಲ್ಲ. ಹಿಂದೆ ನನಗೆ ಒಂದು ವಚನವನ್ನು ನೀಡಿದ್ದೀರಾ. ರುಕ್ಮಿಣಿಗೆ ಬಂದು ಭೂತಾನೆ ನಿನಗೆ ಪಾರಿಜಾತದ ವೃಕ್ಷವನ್ನೇ ತೋರಿಸುತ್ತೇನೆ ಎಂಬುದಾಗಿ. ಜ್ಯೋತಿಷಪುರವನ್ನು ಸೇರಿಕೊಂಡಂತಹ ನೀವು ನರಕದಾನವನ್ನು ವಧಿಸಿ ಅಲ್ಲಿದ್ದಂತಹ ಸುವಸ್ತುಗಳನ್ನು ಮರಳಿ ತಪ್ಪಿಸುವುದಕ್ಕೆ ಸ್ವರ್ಗಲೋಕಕ್ಕೆ ಹೊರಟು ನಿಂತಿರು. ಹೌದು, ನಾನು ಕೂಡ ಜೊತೆಗೂಡಿ ಬರ್ತೇನೆ. ಹೌದೇ? ಆದಷ್ಟು ಬೇಗ ನನ್ನನ್ನು ಏರಿ ಶಿರಾಳ ಶಯನ